ನೆಲ್ಲಿಕಾಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಫ್ರೆಶ್ ಆದ ನೆಲ್ಲಿಕಾಯನ್ನ ತಂದು ಚೆನ್ನಾಗಿ ತೊಳೆದು ಇದನ್ನು ಈ ರೀತಿ ಕಟ್ ಮಾಡ್ಕೊಂಡು ಒಂದು ಬ್ಲೆಂಡರ್ ಜಾರಲ್ಲಿ ಹಾಕಿ ಇದ್ರ ಜೊತೆಗೆ ಗ್ರೈಂಡ್ ಮಾಡೋದಕ್ಕೆ ನಾನಿಲ್ಲಿ ಹಸಿ ಅರಿಶಿನದ ಕೊಂಬು ಮತ್ತೆ ಹಸಿ ಶುಂಠಿ ತಗೊಂಡಿದ್ದೀನಿ. ಅರಿಶಿನ ಮತ್ತೆ ಶುಂಠಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಕೂಡ ಹೀಗೆ ಕಟ್ ಮಾಡಿ ಬ್ಲೆಂಡರ್ ಜಾರಲ್ಲಿ ಹಾಕಿ ಜೊತೆಗೆ ಒಂದು ಹಿಡಿಯಷ್ಟು ಕರಿಬೇವು ಕೂಡ ಹಾಕಿ ಸ್ವಲ್ಪ ಕಾಳು ಮೆಣಸು ಹಾಕಿ ಇದನ್ನು ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೈಸ್ ಆಗಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಈ ರೀತಿ ಸೋಸ್ಬಿಟ್ಟು ಜ್ಯೂಸ್ ಅನ್ನು ಸೆಪರೇಟ್ ಮಾಡ್ಕೊಳ್ಳಿ. ಹೀಗೆ ನೆಲ್ಲಿಕಾಯಿ ಜ್ಯೂಸ್ ಅನ್ನು ಐಸ್ ಟ್ರೇಯಲ್ಲಿ ಹಾಕಿ ಫ್ರೀಸ್ ಮಾಡಿ ಇದನ್ನು ಸ್ಟೋರ್ ಮಾಡಿ ಒಂದು ವರ್ಷದವರೆಗೂ ಯೂಸ್ ಮಾಡಬಹುದು. ಡೈಲಿ 2 ನೆಲ್ಲಿಕಾಯಿ ಕ್ಯೂಬ್ಸ್ ಅನ್ನು ಒಂದು ಗ್ಲಾಸಿಗೆ ಹಾಕೊಂಡು ಬಿಸಿನೀರು ಹಾಕಿ ದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ಹೇರ್ ಗ್ಲೋಯಿಂಗ್ ಸ್ಕಿನ್ ಮತ್ತೆ ಇಮ್ಯುನಿಟಿ ಬೂಸ್ಟಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೆಲ್ಲಿಕಾಯಿ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಮತ್ತೆ ಹೇರ್ಸಿಗೆ ತುಂಬಾನೇ ಒಳ್ಳೆಯದು. ಇವತ್ತು ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ನೆಲ್ಲಿಕಾಯನ್ನು ಸ್ಟೀಮ್ ಅಲ್ಲಿ ಒಂದು 10 ರಿಂದ 15 ನಿಮಿಷ ಬೇಯಿಸಬೇಕು. ಹಸಿಮೆಣಸಿನಕಾಯಿ ಕೂಡ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ. ಈಗ ಬೇಯಿಸಿದ ನೆಲ್ಲಿಕಾಯನ್ನು ಮಧ್ಯದಲ್ಲಿರೋ ಬೀಜನ ಈ ರೀತಿ ತೆಗೆದು ಇದನ್ನು ಒಂದು ಬೌಲಲ್ಲಿ ಹಾಕಿ ಇಡ್ತೀವಿ. ಇದರಲ್ಲಿ ಹಸಿಮೆಣಸಿನಕಾಯಿ ಕೂಡ ಹಾಕಿ ಇವಾಗ ಮಸಾಲೆಗೆ ನಾನಿಲ್ಲಿ 2 ಸ್ಪೂನ್ ಅಷ್ಟು ಧನಿಯಾಕಾಳು, ಜೀರಿಗೆ, ಸಾಸಿವೆ, ಸೋಂಪು, ಕಾಳು ಮೆಣಸು, ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಬಿಸಿ ಆರಿದ್ಮೇಲೆ ನೈಸ್ ಆಗಿ ಪುಡಿ ಮಾಡ್ಕೊಂಡು ನೆಲ್ಲಿಕಾಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅರಿಶಿನ, ಚಿಲ್ಲಿ ಪೌಡರು, 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಮತ್ತೆ ಸ್ವಲ್ಪ ಕಾಲೊಂಚಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿಸಿರೋ ಬಿಸಿ ಎಣ್ಣೆಗೆ ಹಿಂಗ್ ಹಾಕಿ ಒಗ್ಗರಣೆ ಮಾಡಿ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿ ಆದ ಇನ್ಸ್ಟೆಂಟ್ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇದನ್ನು ಒಂದು ಏರ್ಟೈಟ್ ಬಾಕ್ಸ್ ಅಲ್ಲಿ ಹಾಕಿ 1 ವಾರ 15 ದಿವಸವರೆಗೂ ಯೂಸ್ ಮಾಡಬಹುದು. ತುಂಬಾನೇ ರುಚಿಯಾದ ನೆಲ್ಲಿಕಾಯಿ ಉಪ್ಪಿನಕಾಯಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಮನೆಯಲ್ಲೇ ಹೋಮ್ ಮೇಡ್ ಫ್ರೂಟಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಮಾವಿನ ಹಣ್ಣು ಮತ್ತು ಮಾವಿನಕಾಯಿ ಎರಡನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಇವತ್ತು ಮಲ್ಲಿಕಾ ಮಾವಿನ ಹಣ್ಣು ತಗೊಂಡಿದ್ದೀನಿ. ಇದು ತುಂಬಾ ಸಿಹಿಯಾಗಿರುತ್ತೆ. ಈ ರೀತಿ ಸಿಹಿಯಾಗಿರೋದು ಅಲ್ಫಾನ್ಸೋ ಅಥವಾ ಮಲ್ಲಿಕಾ ಮಾವಿನ ಹಣ್ಣು ತಗೊಳ್ಳಿ. ಪಲ್ಪ್ ಕೂಡ ಜಾಸ್ತಿ ಬರುತ್ತೆ ನೋಡಿ. ಈಗ ಇದೆಲ್ಲ ಪಲ್ಪ್ ಎಲ್ಲ ಸೆಪರೇಟ್ ಮಾಡ್ಕೊಂಡು ಈಗ ಮಾವಿನಕಾಯಿ ಕೂಡ ತುಂಬಾ ಹುಳಿ ಇದ್ರೆ ಇದನ್ನು ಅರ್ಧದಷ್ಟು ಹಾಕೊಂಡ್ರೆ ಸಾಕು. ಇದು ಕೂಡ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಕೂಡ ಕಟ್ ಮಾಡಿ ಈ ಮಾವಿನ ಪಲ್ಪ್ ಅಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ರುಬ್ಬುವಾಗನೇ ಇದರಲ್ಲಿ ನಾನು ಒಂದು 1/4 ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಿಹಿನ ನೋಡಿ ಕಡಿಮೆ ಅನ್ಸಿದ್ರೆ ಇನ್ನೊಂದು 2-3 ಸ್ಪೂನ್ ಅಷ್ಟು ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಸ್ಟ್ರೈನರ್ ಅಲ್ಲಿ ಇದನ್ನು ಸೋಸಿ ನಾರಿನಂಶ ಎಲ್ಲ ಇದ್ರೆ ಸೆಪರೇಟ್ ಆಗುತ್ತೆ. ನಂತರ ಮ್ಯಾಂಗೋ ಪಲ್ಪ್ ಎಲ್ಲ ಒಂದು ಪ್ಯಾನಿಗೆ ಹಾಕಿ 3 to 4 ಮಿನಿಟ್ ಇದನ್ನು ಬೇಯಿಸ್ಕೋಬೇಕು. ಇವಾಗ ಒಂದು ಬೌಲ್ ಅಲ್ಲಿ ತೆಗೆದು ಇದು ಫುಲ್ ತಣ್ಣಗಾಗೋದಕ್ಕೆ ಬಿಡಿ. ನಂತರ ಇದರಲ್ಲಿ 2 ರಿಂದ 3 ಕಪ್ ಅಷ್ಟು ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ನೀರನ್ನು ಸೇರಿಸಿ ಫ್ರಿಜ್ ಅಲ್ಲಿ ಇಟ್ಟು ಚಿಲ್ಲಾಗಿ ಇದನ್ನು ಸರ್ವ್ ಮಾಡಿ ಮತ್ತೆ ಒಂದು ಬಾಟಲ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಟು 1 ವಾರದವರೆಗೂ ಸ್ಟೋರ್ ಮಾಡ್ಕೋಬಹುದು. ಇವತ್ತು ಕೇರಳ ಸ್ಪೆಷಲ್ ಸಮ್ಮರ್ ಡ್ರಿಂಕ್ ಕುಲಿಕಿ ಶರ್ಬತ್ ಮಾಡ್ತಾ ಇದ್ದೀನಿ. ಮೊದಲಿಗೆ 1 ಸ್ಪೂನ್ ಅಷ್ಟು ಸಬ್ಜಾ ಸೀಡನ್ನು ಅರ್ಧ ಗಂಟೆ ಮುಂಚೆ ನೀರು ಹಾಕಿ ನೆನೆಸ್ಕೊಳ್ಳಿ. 1 ಲೆಮನ್ ಅಲ್ಲಿ ಈ ರೀತಿ ಹಾಫ್ ಅನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ನಂತರ 1 ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ. ಅದನ್ನು ಬೀಜನ ತೆಗೆದ್ಬಿಡಿ. ಜಸ್ಟ್ ಫ್ಲೇವರ್ಗೋಸ್ಕರ ಗ್ರೀನ್ ಚಿಲ್ಲಿ ಹಾಕಬೇಕು. ಈಗ ಲೆಮನ್ ಸ್ಲೈಸಸ್, ಪುದೀನ ಎಲೆ ಮತ್ತೆ ನೆನೆಸಿಟ್ಕೊಂಡಿರುವ ಸಬ್ಜಾ ಸೀಡು, 1 ಗ್ರೀನ್ ಚಿಲ್ಲಿನ ಹಾಕಿ ಅರ್ಧ ಲೆಮನ್ ಜ್ಯೂಸು ಮತ್ತೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಮತ್ತೆ 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ಐಸ್ ಕ್ಯೂಬ್ ಹಾಕಿ ಮೇಲ್ಗಡೆ ಗ್ಲಾಸ್ನ ಟೈಟ್ ಆಗಿ ಕ್ಲೋಸ್ ಮಾಡಿ ಈ ರೀತಿ ಶೇಕ್ ಮಾಡ್ಕೋಬೇಕು. 1 ನಿಮಿಷ ಈ ರೀತಿ ಶೇಕ್ ಮಾಡಿ ನಂತರ ಓಪನ್ ಮಾಡಿದ್ರೆ ಸಾಕು. ಚಿಲ್ ಅಂಡ್ ರಿಫ್ರೆಶಿಂಗ್ ಆದ ಕುಲ್ಕಿ ಶರ್ಬತ್ ರೆಡಿ ಆಗುತ್ತೆ. ಬೇಸಿಗೆಯಲ್ಲಿ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆಗೊಳಿಸಿ ದೇಹವನ್ನು ತಂಪಾಗಿರಿಸುವ ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಈ ಬಾದಾಮಿ ಅಂಟು. ಇದನ್ನು ಉಪಯೋಗಿಸಿ ನಾವು ಮಿಲ್ಕ್ ಶೇಕ್ ಅಥವಾ ಜ್ಯೂಸ್ ಮಾಡ್ಕೋಬಹುದು. ಇವತ್ತು ನಾನು ಲೆಮನ್ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಆಲ್ಮಂಡ್ ಗಮ್ಮು ಗೋಂದ್ ಕತೀರ ಅಂತಾರೆ. ಇದು ಆನ್ಲೈನ್ ಅಲ್ಲಿ ಮತ್ತೆ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಸಿಗುತ್ತೆ. ಇದನ್ನು ಒಂದು ಅರ್ಧ ಸ್ಪೂನ್ ಅಷ್ಟು ಆಲ್ಮಂಡ್ ಗಮ್ಮನ್ನು ನೀರಲ್ಲಿ ಹಾಕಿ ಓವರ್ ನೈಟ್ ನೆನೆಸ್ಕೋಬೇಕು. ಇದು ನೆನೆಯೋದಕ್ಕೆ ಮಿನಿಮಮ್ ಒಂದು 5 to 6 ಅವರ್ಸ್ ಆದ ಟೈಮ್ ತಗೊಳುತ್ತೆ ನೋಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡೋದಕ್ಕೆ ಸೇಮ್ ಕ್ರಸ್ಟ್ ಐಸ್ ತರ ಕಾಣಿಸ್ತಾ ಇದೆ. ಇದಕ್ಕೆ ಯಾವುದೇ ತರ ಫ್ಲೇವರು ಮತ್ತು ಟೇಸ್ಟ್ ಇರೋದಿಲ್ಲ. ಇದನ್ನು ನಾವು ಜ್ಯೂಸ್ ಮಿಲ್ಕ್ ಶೇಕ್ ಅಲ್ಲಿ ಹಾಕಿ ಯೂಸ್ ಮಾಡ್ಕೋಬಹುದು. ಜ್ಯೂಸ್ ಮಾಡೋದಕ್ಕೆ ನಾನಿಲ್ಲಿ ನೆನೆಸಿರೋ 1 ಸ್ಪೂನ್ ಅಷ್ಟು ಆಲ್ಮಂಡ್ ಗಮ್ಮು ಮತ್ತೆ 1 ಸ್ಪೂನ್ ಅಷ್ಟು ಸಬ್ಜಾ ಸೀಡು ಅದನ್ನು ಕೂಡ 15 ನಿಮಿಷ ನೆನೆಸ್ಕೊಂಡಿದ್ದೆ ಹಾಕಿ ಸ್ವೀಟಿಗೆ ನಾನಿಲ್ಲಿ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ. ಲೆಮನ್ ಜ್ಯೂಸ್ ಹಾಕಿ ಐಸ್ ಹಾಕಿ ಚಿಲ್ಲಾಗಿ ಸರ್ವ್ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ಜ್ಯೂಸ್ ನಮ್ಮ ದೇಹನ ಕೂಲ್ ಆಗಿರೋದಲ್ಲದೆ ವೇಟ್ ಲಾಸಿಗೂ ಹೆಲ್ಪ್ ಮಾಡುತ್ತೆ. ಟ್ರೈ ಮಾಡಿ ನೋಡಿ.